ಹಾಂ ಇದೇನಿದು ಇವತ್ತು ಅಡುಗೆನೇ ಮಾಡಿಲ್ವಲ್ಲ. ಹೋಗ್ಲಿ, ಅಡುಗೆ ಮಾಡವಂದರೆ ದಿನಸಿ ಐಟಮು ಕಾಣಿಸ್ತಾ ಇಲ್ಲ. ಬೇಬಿ ಬೇರೆ ಹಸುವು ಅಂತವಳೆ. ಸರಿ, ಒಂದು ಲೋಟ ನೀರಾರ ಕುಡಿಯೋಣ. ನೀರು ಇಲ್ವಲ್ಲಪ್ಪ. ನೀನು ಹಾಗೆ ಬಂದಿದ್ಯಾ? ಊಟ ಎಲ್ಲಿ? ಅದು ಮನೆಯಲ್ಲಿ ಅಡುಗೆ ಮಾಡಿಲ್ಲ ಅನ್ಸುತ್ತೆ. ಸರಿ, ಏನಾರು ಮಾಡೋಣ ಅಂದರೆ ಚಿನ್ಸಿ ಖಾಲಿ ಆಗ್ಬಿಟ್ಟೈತೆ. ಅದು ಬೇಬಿ, ನಿನ್ನ ಹತ್ರ ಏನಾರು ಕಾಸಿದ್ರೆ. ಬೆಂಕಿ ಲೇಟ್ ಆಗೋಗ್ಬಿಡ್ತು ಕಣವ. ಮನೆಯಲ್ಲಿ ಏನೂ ಇರಲಿಲ್ಲ, ಅದಕ್ಕೆ ಹೋಟ್ಲಿಗೆ ಹೋಗಿ ಊಟ ಪಾರ್ಸೆಲ್ ತಗೊಂಬಂದಿದ್ದೀನಿ. ಒಳ್ಳೇದಾಯ್ತು ಮಾವ. ಬೇಬಿ ಬೇರೆ ಹಸು ಅಂತಿದ್ಲು, ನನಗೂ ಸಿಕ್ಕಾಪಟ್ಟೆ ಹಸುವಾಗ್ಬಿಟ್ಟಿತ್ತು. ಕೊಡಿ. ಇದ್ರಾಗ ಎರಡೇ ಊಟ ಇರೋದು, ನನಗೂ ಪಿಂಕಿಗೂ ಅಷ್ಟೇ. ಅಪ್ಪ ಏನವ? ಓಹೋ, 3 ತರಬೇಕಾಗಿತ್ತು ಅಂತ ಹೇಳಕ್ ಬರ್ತಿದೀಯಾ? ಏನು ಮಾಡಾನೆ, ನಾನು ಹಂಗೆ ಅನ್ಕೊಂಡು ಹೋದೆ. ಆದರೆ ನನ್ನ ತವ 2 ಊಟ ತರೋ ಅಷ್ಟು ಕಾಸಿತ್ತು. ಅಳಿ ಅಂದರೆ ನಿಮ್ಮ ತವ ಕಾಸಿದ್ರೆ ಕೊಡಿ, ಹೋಟ್ಲಿಗೆ ಹೋಗಿ ಊಟ ತಗೊಬತ್ತೀನಿ. ಹಿಂಗೆ ಮಾಡ್ತಿದ್ಯಾ? ಏನು ಮಾಡೋಣವ, ನನ್ನ ತವ ಇರೋ ಕಾಸು ನಿನ್ನ ಮೇಕಪ್ಪು, ಬಟ್ಟೆ, ಬರೆ ಅದಕ್ಕೆ ಇದಕ್ಕೆ ಅಂತಲೇ ಹೊಂಟೋಯ್ತದೆ. ನಾನು ಏನು ಮಾಡೋಣ ಹೇಳು? ಹೇಳಿ ಅಂದರೆ ಯಾಕೆ ಜೇಬಲ್ ಕಾಸಿಲ್ವಾ? ಅಯ್ಯೋ, ನನ್ನ ಮಗಳಿಗೆ ಒಂದೊತ್ತಿನ ಊಟ ಕೊಡ್ಸೋಕ್ಕೂ ನಿಮ್ಮ ಕೈಯಲ್ಲಿ ಆಗ್ತಿಲ್ವಲ್ಲ. ಮುಂದೆ ಮದುವೆ ಮಾಡ್ಕೊಂಡ್ರೆ ನನ್ನ ಮಗಳನ್ನ ಹೆಂಗೆ ನೋಡ್ಕೊಂಡಿರ ನೀವು? ಆಮ್ಯಾಕೆ ಮಕ್ಕಳು, ಆಸ್ಪತ್ರೆ, ಈ ಸ್ಕೂಲು, ಫೀಸು ಅಂತೆಲ್ಲ ಬರ್ತದೆ. ಆಗೇನು ಮಾಡಿರ? ಬೀದಿಯಲ್ಲಿ ನಿಂತ್ಕೊಂಡು ತೀರ್ಪೇತ್ತೀರಾ? ಅವತ್ತು ಅಲ್ಲ, ಬೇಜಾರು ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಇರೋ ಸತ್ಯ ಇದು. ಮೊದಲೆಲ್ಲ 10 ಮಕ್ಕಳ ಹೆಸರು ಹೆಂಗೋ ಆಗೋಯ್ತಾ ಇರ್ತವೆ. ಆದರೆ ಇವಾಗ 1 ಮಕ್ಕಳು ತಿಂದು 10 ಮಕ್ಕಳಿಗೂ ಮೀರಿ ಖರ್ಚಾಯ್ತದೆ. ಅದ್ರಾಗೂ ನನ್ನ ಮಗಳನ್ನ ಬೆಣ್ಣೆ ಮುದ್ದೆ ಥರ ಬೆಳೆಸಿದ್ದೀನಿ. ಈ ಬೆಣ್ಣೆನ ನಿಂತು ಕೊಟ್ಟರೆ ಬೆರಣಿ ಆಗೋಯ್ತದೆ. ಇವತ್ತು ನಿಮ್ಗೆ ಊಟ ಇಲ್ಲ ಅನ್ಸ, ಯಾವ್ಯಾವ ಹೂವು ಯಾರ್ಯಾರ ಮುಡಿಗೋ ಅನ್ನೋ ಹಾಗೆ ತಿನ್ನೋ ಹಗಳನ್ನಾಗೂ ಒಬ್ಬೊಬ್ರು ಹೆಸರು ಬರೆದಿರ್ತದೆ. ಅದೇ ಅವ್ರಿಗೆ ಸಿಗೋದು. ನಿನಗೆ ನಿಮ್ಮ ಮಾವ ಇದ್ರೆ ಅಷ್ಟೇ ಅನ್ನ, ಇಲ್ಲ ಅಂದ್ರೆ ನಿನಗೆ ಆ ತುತ್ತು ಸಿಗಲ್ಲ. ಒಂದಿನ ನನಗೆ ಊಟ ಸಿಕ್ಕಿಲ್ಲ ಅಂದಿದ್ದಕ್ಕೆ ನನಗೆಷ್ಟು ನೋವಾಗ್ತಿದೆ. ಆದರೆ ಆ ಮೂಟೆಗೆ ನಮ್ಮವ್ವ ಊಟನೇ ಕೊಡ್ತಿರ್ಲಿಲ್ಲ. ಆದರೂ ಅವಳು ಒಂದಿನಕ್ಕೂ ಬಾಯಿ ಬಿಟ್ಟದನ್ನೆಲ್ಲ ಹೇಳಿರಲಿಲ್ಲ. ಅಪ್ಪನ ಮಾತಿಗೆ ನೀನು ತಲೆ ಕೆಡ್ಸ್ಕೊಂಬೇಡ, ಬಾ ಹಂಚ್ಕೊಂತೀನಿ ನಾನು. ಇಲ್ಲ ಬೇಬಿ, ಅದು ಕೆಲಸ. ಬರ್ತೀನಿ, ಇರೋ ನಿಮಿಷ. ಆದರೆ ನಾನು ಸುಮ್ಮನಿರಲಿಲ್ಲ. ತುಂಬ ಸಿಟ್ಟು ಬಂದ್ಬಿಡ್ತು. ಏನು ಸರ್ ಮಾತಾಡ್ತಿದ್ದೀರಿ? ನೀವೇ ಅಲ್ವಾ ಅವನಿಗೆ ನಾಮಪತ್ರ ಹಾಕೋದಕ್ಕೆ ಹೇಳಿದ್ದು? ಈಗ ನೋಡಿದ್ರೆ ನೀವೇ ವಾಪಸ್ ತೊಗೊಂತಿದ್ದೀರಲ್ಲ. ಏನು ಸುಮ್ಮನೆ ಇದು? ಜನ ಸುಮ್ಮನೆ ಬಿಟ್ಬಿಡ್ತಾರ? ದೇವಿ ಪುತ್ರ ಅವನು, ದೇವಿ ಪುತ್ರ. ಅದೆಲ್ಲ ಆಗಲ್ಲ ಸರ್ ಅಂತ ಅಂದೆ. ಅದು ಏನು ಮಾಡೋದು ಶಿವು? ದೊಡ್ಡವರು, ಮಿನಿಸ್ಟ್ರು, ಅವ್ರು ಹೇಳ್ದಂಗೆ ಕೇಳಬೇಕಾಗುತ್ತಲ್ಲಪ್ಪ. ಯಾವುದಕ್ಕೂ ನೀನೇ ಒಂದು ಸಾರ್ತಿ ಮಿನಿಸ್ಟ್ರ್ ಜೊತೆ ಮಾತಾಡ್ಬಿಡು. ಜೊತೆ ಮಿನಿಸ್ಟ್ರ್ ಫೋನ್ ಮಾಡ್ಕೊಡು. ಏನು ಮಾಡ್ತಿದ್ರಿ ಮಾವ? ಏನು ಹೇಳ್ತಿದ್ದೀರ? ಅಲ್ಲ, ನಾನೇನು ಇದನ್ನ ಬಯಸ್ಬಿಟ್ಟು ಮಾಡಿದ್ನ? ನೀವು ಹೇಳಿದ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾಮನೇ ಸಾಕ್ಬಿಟ್ಟು ಬಂದೆ.
ಇವಾಗ ನೀವು ವಾಪಸ್ ತಗೊಳ್ಳಿ ಅಂತ ಹೇಳ್ತಿದ್ದೀರಾ. ನಾವು ವಾಪಸ್ ತಗೊಬಿಡ್ತೀನಿ ಮಾವ, ನನಗೆ ಯಾವ ಬೇಜಾರು ಇಲ್ಲ. ನೋಡಿದ್ಯೇನೋ ಛತ್ರಿ, ನೋಡಿದ್ಯೇನೋ ಎಂಥ ಮನಸ್ಸು ನಮ್ಮಳಿ ಎಂದು. ಸಾಲಗಾರ ಸುಮ್ಮನಿದ್ರು ಸಾಕ್ಷಿಗಾರ ಸುಮ್ಮನಿರಲ್ವಂತೆ. ಆದರೆ ಎಲ್ಲ ಆಗಿರೋ ನಮ್ಮ ಶಿವು ಎಷ್ಟು ಎಷ್ಟು ತಾಳ್ಮೆಯಿಂದ ಸಹನೆಯಿಂದ ಇದ್ದಾನೆ ನೋಡು. ಸುಮ್ಮನೆ ಹೇಳೋದಲ್ಲ ಅವನನ್ನು ದೇವಿ ಪುತ್ರ ಅಂತ. ನಿಜವಾದ ದೇವಿ ಪುತ್ರ ಕಣವನು. ಆಮೇಲೆ ಶಿವು, ಇನ್ನೊಂದು ವಿಷಯ, ನೀನು ನಾಮಪತ್ರ ವಾಪಸ್ ತಗೋತಿರೋ ವಿಚಾರ ನಮ್ಮಲ್ಲೇ ಇದೆ. ಇಲ್ಲಾಂದರೆ ಮಿನಿಸ್ಟ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಬೇರೆಯವ್ರಿಗೆ ಗೊತ್ತಾಗ, ಮುಖ್ಯವಾಗಿ ಊರು ಜನರಿಗೆ ಗೊತ್ತಾಗಬಾರ್ದು. ಅದರಲ್ಲೂ ನಿನ್ನ ಹೆಂಡತಿಗೆ ಗೊತ್ತಾಗಲೇಬಾರ್ದು. ಸರಿ ಕಣ್ಮಾವ, ನೀವು ಹೇಳ್ದಂಗೆ ವಾಪಸ್ ತಗೊಳ್ಳಿ. ದೊರೆ, ಇಷ್ಟು ದಿನ ನಿಮ್ಮನ್ನು ದೊರೆ ದೊರೆ ಅಂತ ಕರಿತಿದ್ದೆ, ಆದರೆ ಇವಾಗ ನಿಜವಾಗ್ಲೂ ನನ್ನ ಗಂಡ ದೊರೆನೇ ಆಗೋರೆ. ಹೌದಾ? ಹ್ಞೂ ದೊರೆ. ಈಗ ದೇವಸ್ಥಾನದ ಗೋಪುರಕ್ಕೆ ಬಂಗಾರದ ಕಲಶ ಇಟ್ಟರೆ ನೋಡೋಕ್ಕೆ 2 ಕಣ್ಣು ಸಾಲಕ್ಕಿಲ್ಲ. ಹಾಗೆ ಈ ಕಿರೀಟ ನಿಮ್ಮ ತಲೆ ಮೇಲೆ ಇಟ್ಟಾಗ ನಿಮ್ಮ ಮಕ್ಕಳಲ್ಲಿ ರಾಜ ಗಾಂಭೀರ್ಯನೇ ಬಂದ್ಬಿಟ್ಟದೆ. ಹಾಗಿದ್ರೆ ರಾಜ ದರ್ಬಾರ್ ಮಾಡ್ಬೋದಲ್ಲ? ನೀನು ದರ್ಬಾರ್ ಮಾಡಲಿ ಅಂತ ಅಲ್ಲಿ ನಿಮ್ಮ ಅಜ್ಜಿ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಅಮ್ಮ, ಹೇಗೆ ಕಾಣ್ತಾ ಇದ್ದೀನಮ್ಮ? ನೀನೇ ನನ್ನ ರಾಜ್ಕುಮಾರ ಕಣಪ್ಪ. ಅತ್ತೆ, ನಿಜವಾಗ್ಲೂ ರಾಜ್ ನನಗೆ ಕಾಣ್ತವ್ರೆ. ದೊರೆ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅಲ್ಲ, ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತೈತೈತೆ ಅಂತಲೇ ನಂಗೆ ಗೊತ್ತಾಯ್ತಿಲ್ಲ. ಈ ಮುಂಚೆ ಅಣ್ಣ ಮತ್ತು ಅತ್ತಿಗೆ ಕೊಡ್ತಾ ಇದ್ದಿದ್ದು ಮಾತ್ರೆ ತಿಂತಾ ಇದ್ನಲ್ವಾ, ನನಗೆ ಮಂಕ್ ಬಂದಂಗಾಗಿ ನಿದ್ದೆ ಮಾಡಿಬಿಡ್ತಾ ಇದ್ದೆ. ಆದರೆ ನೀನು ನನ್ನನ್ನು ಮದುವೆಯಾಗಿ ಬಂದಮೇಲೆ ಈಗ ಕೊಡ್ತಾ ಇದೆಯಲ್ಲ ಮಾತ್ರೆ, ಅದನ್ನು ತಿಂದಾಗ್ಲಿಂದ ನಾನು ಸ್ವಲ್ಪನೇ ಸರಿ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನೂ ಸರಿ ಹೋಗ್ತೀನಿ ಅಂತ ಅನ್ನಿಸ್ತಾ ಇದೆ.